ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ವಿಶೇಷವಾಗಿ ಮನುಷ್ಯ ಅಂದ ಮೇಲೆ ಎಲ್ಲರೂ ಕೂಡ ಸುಖವನ್ನು ಹುಡುಕಿಕೊಂಡು ಹೋಗುವುದು ಸರ್ವೇ ಸಾಮಾನ್ಯ. ಯಾರು ತಾನೇ ದುಃಖವನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ನಾವು ಎಲ್ಲರೂ ಕೂಡ ಸುಖವಾಗಿ ಇರಬೇಕು, ಸಂತೋಷದಿಂದ ಇರಬೇಕು ಅಂತೇಳಿ ಎಲ್ಲರೂ ಕೂಡ ಮನಸ್ಸಿನಲ್ಲಿ ಅಂದುಕೊಳ್ತೇವೆ. ಅದರಂತೆಯೇ ವಿಶೇಷವಾಗಿ ಇಂತಹ ಸಂದರ್ಭಗಳಲ್ಲಿ, ಅಂದರೆ ಆಷಾಢ ಮಾಸವು ಪ್ರಾರಂಭವಾದ ನಂತರ ಎಲ್ಲ ಕಡೆಯೂ ಕೂಡ ಮಳೆಯು ಹೆಚ್ಚಾಗಿರುತ್ತದೆ. ಆ ಪ್ರಕೃತಿಯನ್ನು ನೋಡುವುದಕ್ಕೆ ಅಷ್ಟೇ ಸುಂದರವಾಗಿಯೂ ಕೂಡ ಇರುತ್ತದೆ. ಅದರಲ್ಲಿಯೂ ಕೂಡ ಪಶ್ಚಿಮ ಘಟ್ಟಗಳು ನಮ್ಮನ್ನು ಕೈಬೀಸಿ ಕರೆಯುತ್ತಾ ಇರುತ್ತದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಅಂತಹ ವಿಶೇಷವಾದಂತಹ ಪ್ರವಾಸಿ ತಾಣಗಳು ಇರುತ್ತವೆ. ನಾವೆಲ್ಲರೂ ಕೂಡ ಅಲ್ಲಿ ಹೋದಂತಹ ಸಮಯದಲ್ಲಿ ಆ ಎಲ್ಲ ಪಶ್ಚಿಮ ಘಟ್ಟವುಗಳು ಕೂಡ ಮದುವೆಯ ಹೆಣ್ಣಿನಂತೆ ಶೃಂಗಾರಗೊಂಡು ತಮ್ಮನ್ನು ಕೈಬೀಸಿ ಅಲ್ಲಿಗೆ ಕರೀತಾ ಇರ್ತವೆ. ಅಲ್ಲಿಗೆ ಹೋಗಿ ನಾವೆಲ್ಲರೂ ಕೂಡ ತಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ದುಃಖಗಳನ್ನು ಎಲ್ಲವನ್ನು ಕೂಡ ಮರೆತು ನಾವೆಲ್ಲರೂ ಕೂಡ ಒಂದು ಕ್ಷಣ ತಮ್ಮ ಮನಸ್ಸನ್ನೇ, ನಮ್ಮ ದೇಹವನ್ನೇ ಮರೆತು ರೋಮಾಂಚನಕಾರಿಯಾಗಿ ಅನುಭವವನ್ನು ನಾವು ವೀಕ್ಷಣೆಯನ್ನು ಮಾಡ್ತಾ ಇರ್ತೇವೆ. ವಿಶೇಷವಾಗಿ ನಾವೆಲ್ಲರೂ ಕೂಡ ಹಲವಾರು ಜಲಪಾತಗಳನ್ನು ನೋಡಿ ಕಣ್ಣು ತುಂಬಿಕೊಳ್ಳಿರುತ್ತೇವೆ. ಅದರಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಸೂಚನೆ ಏನು ಎಂದರೆ, ನಾವು ನಮ್ಮ ಮಕ್ಕಳು ಎಲ್ಲರೂ ಕೂಡ ಹೋದಂಥ ಸಮಯದಲ್ಲಿ ನೀರಿನಲ್ಲಿ ಆಟವನ್ನು ಆಡಬೇಕಾದರೆ ನಾವು ತುಂಬ ಜಾಗರೂಕತೆಯಿಂದ ಇರಬೇಕು. ಆ ನೀರಿನಲ್ಲಿ ಎಂತಹ ಹುಳಗಳು ಇರುತ್ತದೆಯೋ, ಹಾವುಗಳಿರುತ್ತದೆಯೋ, ಜೀವಜಂತುಗಳು ಇರುತ್ತದೆಯೋ, ಅಥವಾ ಒಂದೇ ಕ್ಷಣದಲ್ಲಿ ಜೋರಾಗಿ ನೀರು ಬಂದು ನಮ್ಮೆಲ್ಲರನ್ನು ಕೂಡ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆಗಳು ಇರುತ್ತದೆ. ಇಂತಹ ನಿದರ್ಶನಗಳನ್ನು, ವಿಡಿಯೋಗಳನ್ನು ಪ್ರತಿನಿತ್ಯ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ತಾ ಇರ್ತೇವೆ. ನಾವೆಲ್ಲರೂ ಕೂಡ ಒಂದು ಸೆಲ್ಫಿಗೋಸ್ಕರ ತನ್ನ ಜೀವನವನ್ನೇ ಕಳ್ಕೊಳ್ತಾ ಇರ್ತೇವೆ. ನಮ್ಮ ಮನೆಯಲ್ಲಿ ನಮ್ಮನ್ನು ಕಾಯುತ್ತಾ ನನ್ನ ಮಗ ಬರುತ್ತಾನೆ, ನಮ್ಮ ತಾಯಿ, ನನ್ನ ಮಕ್ಕಳು ಬರುತ್ತಾರೆ ಅಂತೇಳಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ನಾವು ಎಲ್ಲರೂ ಕೂಡ ಕಷ್ಟಪಟ್ಟು ಹಣವನ್ನು ಸಂಪಾದನೆಯನ್ನು ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಸುಂದರವಾದಂತಹ ಕುಟುಂಬವನ್ನು ಕಟ್ಟಿರುತ್ತೇವೆ. ಆದರೆ ಒಂದು ಕ್ಷಣದ ಸುಖಕ್ಕೋಸ್ಕರ, ಮೋಜು ಮಸ್ತಿಗೋಸ್ಕರ ತನ್ನ ಪ್ರಾಣವನ್ನೇ ನಾವೆಲ್ಲರೂ ಕೂಡ ಕಳ್ಕೊಂಡ್ಬಿಡ್ತೇವೆ. ಆ ಸಮಯದಲ್ಲಿ ನಾವು ಎಷ್ಟು ಗಳಿಸಿದರೂ ಕೂಡ ಅದು ವ್ಯರ್ಥವಾಗುತ್ತದೆ. ಆದ್ದರಿಂದ ಇಂತಹ ಮಳೆಗಾಲದ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ಪ್ರಾಣವು ಉಳಿತು ಎಂದರೆ ಬೇರೆ ದಿನದಂದು ನೀರು ಕಮ್ಮಿಯಾದ ನಂತರ ಹೋಗಿ ಅಲ್ಲಿಗೆ ನಾವು ಆಟವನ್ನು ಆಡಬಹುದು, ಫೋಟೋವನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಪ್ರವಾಸಿ ಕ್ಷೇತ್ರಗಳಿಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂತಹ ಆಡಳಿತ ಮಂಡಳಿಯವರು ಆಗಿರಬಹುದು ಅಥವಾ ಸರ್ಕಾರದವರು ಆಗಿರಬಹುದು, ಒಂದು ನಿಬಂಧನೆಗಳನ್ನು ಹಾಕಿರ್ತಾರೆ. ಇದನ್ನು ಬಿಟ್ಟು ಮುಂದೆ ಹೋಗಬಾರದು ಅಂತೇಳಿ ಬೇಲಿಯನ್ನು ಹಾಕಿರ್ತಾರೆ, ಬೋರ್ಡನ್ನು ಬರೆದಿರ್ತಾರೆ. ಆದರೆ ಅವೆಲ್ಲವನ್ನು ಕೂಡ ಮೀರಿ ನಾವು ಮುಂದೆ ಹೋಗ್ತೇವೆ. ಅದರಿಂದ ನಮ್ಮ ಪ್ರಾಣಕ್ಕೆ ನಾವೇ ಕುತ್ತನ್ನು ತೆಗೆದುಕೊಳ್ಳಿರ್ತೀವಿ. ವಿಶೇಷವಾಗಿ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆಡಳಿತ ಮಂಡಳಿ, ಸರ್ಕಾರದವರು ಕೆಲವೊಂದು ನಿಯಮಗಳನ್ನು ಹಾಕಿರ್ತಾರೆ. ಆ ನಿಯಮಗಳನ್ನು ಪಾಲನೆಯನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆಯದು. ಮುಂದೆ ಆ ಪ್ರವಾಸಿ ಸಂಖ್ಯೆಯನ್ನು ಅಲ್ಲಿ ನೋಡುವುದಕ್ಕೆ ನಮಗೆ ಅವಕಾಶಗಳು ಸಿಗುತ್ತದೆ. ಅದನ್ನು ದುರುಪಯೋಗ ಮಾಡಿಕೊಂಡ್ರೆ ಅಲ್ಲಿಗೆ ಹೋಗ್ದಲೇ ಸಂಪೂರ್ಣವಾಗಿ ನಿರ್ಬಂಧವನ್ನು ಮಾಡಿಬಿಡ್ತಾರೆ. ಆಗ ಅಂತಹ ಪ್ರವಾಸಿ ಕ್ಷೇತ್ರಗಳನ್ನು ನೋಡುವುದನ್ನು ನಾವೇ ನಮ್ಮ ಕೈಯಿಂದ ಹಾಳು ಮಾಡಿಕೊಳ್ತೀವಿ. ಆದುದರಿಂದ ಇದ್ದದ್ದನ್ನು ನಾವು ಸರಿಯಾಗಿ ಉಪಯೋಗವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ಇರೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ